JN1 ಉಪತಳಿ ಬಗ್ಗೆ ಮತ್ತೊಂದು ಶಾಕಿಂಗ್ ಸುದ್ದಿ. ಜಾಗತಿಕವಾಗಿ ವೇಗವಾಗಿ JN1 ವೈರಸ್ ಹರಡ್ತಾ ಇದೆ. TV9ಗೆ ಆರೋಗ್ಯ ಇಲಾಖೆಯ ಆಯುಕ್ತ ರಂದೀಪ್ ಅವರು ಕೊಟ್ಟಿರುವಂತಹ ಮಾಹಿತಿ. ನವೆಂಬರ್ ತಿಂಗಳಿನಲ್ಲಿ ಹರಡುವಿಕೆಯ ವೇಗ 10% ಆದರೆ ಡಿಸೆಂಬರ್ನಲ್ಲಿ 30% ಏರಿಕೆಯಾಗಿದೆ. ಕೆಲ ರಾಷ್ಟ್ರಗಳಲ್ಲಿ ಪ್ರಿಡಾಮಿನೆಂಟ್ ಸ್ಟ್ರೇನ್ ಇದೆ. ನಮ್ಮಲ್ಲಿ ಟೆಸ್ಟ್ ಮಾಡಿದ್ರೆ ಈ ಸ್ಟ್ರೇನ್ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಈ ಉಪತಳಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಟೆಸ್ಟಿಂಗ್ ಹೆಚ್ಚಳ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಎಷ್ಟು ಪ್ರಮಾಣದಲ್ಲಿ ಟೆಸ್ಟ್ ಮಾಡ್ತೀವೋ ಆ ಟೆಸ್ಟ್ನ ಆಧಾರದ ಮೇರೆಗೆ ಇದರ ತೀವ್ರತೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಎಂದಿದ್ದಾರೆ ಆರೋಗ್ಯ ಇಲಾಖೆಯ ಆಯುಕ್ತರು. ಯಾರಾದರೆ ಅಂತಾರಾಷ್ಟ್ರೀಯ ಪ್ರಯಾಣ ಮಾಡಿ ಬಂದಿದ್ರೆ ಅಂತ ಪ್ಯಾಸೆಂಜರ್ಸ್ಗೆ CT ವ್ಯಾಲ್ಯೂ ಹೆಚ್ಚಿದ್ರೂ ಕೂಡ ಅದನ್ನು ಜಿನೋಮ್ ಸೀಕ್ವೆನ್ಸಿಗೆ ಕಳಿಸಿ, ಯಾಕಂದ್ರೆ ಅಲ್ಲಿ ಸಾಧ್ಯತೆ ಹೆಚ್ಚಿದೆ. ತಮಗೆ ಗೊತ್ತಿರುವ ಹಾಗೆ ಈ JN.1 ಏನಿದೆ ಇದು ಪ್ರಮಾಣ ನಾವು ಇಡೀ ವಿಶ್ವದಲ್ಲಿ ನೋಡಿದ್ರೆ ಏನು 10% ಇತ್ತು ಇದು ನವೆಂಬರ್ ಅಲ್ಲಿ, ಈಗ ಡಿಸೆಂಬರ್ ಅಲ್ಲಿ 35% ಬಂದಿದೆ. ಹಾಗಾದ್ರೆ ಇದೇ ಪ್ರಿಡಾಮಿನೆಂಟ್ ಸ್ಟ್ರೇನ್, ವಿಶ್ವದಂತೆ ಇದೇ ಪ್ರಿಡಾಮಿನೆಂಟ್ ಸ್ಟ್ರೇನ್ ಈಗ ಇರುವಂತದ್ದು. ನಮ್ಮಲ್ಲಿ ಮಾಡಿದ್ರು ಕೂಡ ಬಹುತೇಕ ಆ ಸ್ಟ್ರೇನ್ಸ್ ಹೆಚ್ಚು ಬರುವಂತ ಸಾಧ್ಯತೆ ಇದೆ. ಸೊ ಅದು ಮುಂದಿನ ದಿನಗಳಲ್ಲಿ ಯಾವಾಗ ನಾವು ಟೆಸ್ಟಿಂಗ್ ಪ್ರಮಾಣ ಈಗ ಸದ್ಯ ಕೆಲವೇ ಟೆಸ್ಟ್ಗಳನ್ನು ನಾವು ಮಾಡ್ತಾ ಇದೀವಿ. ಇದು ಮುಂದಿನ ದಿನಗಳಲ್ಲಿ ಒಂದು 500 ಇಂದ 1000 ಟೆಸ್ಟ್ ಫಸ್ಟ್ ಹೋಗ್ತೀವಿ 2-3 ದಿನದಲ್ಲಿ. ಅಲ್ಲಿಂದ ಸುಮಾರು ಅಟ್ಲೀಸ್ಟ್ ಒಂದು 5000 ಟೆಸ್ಟ್ ನಾವು ಮಾಡಿದ್ರೆ, ವಿಶೇಷವಾಗಿ ಈ ಗಡಿ ಡಿಸ್ಟ್ರಿಕ್ಟ್ಸ್ ಏನಿದೆ, ಜಿಲ್ಲೆಗಳೇನಿದೆ ಅಲ್ಲಿ ಪ್ರಮಾಣ ನಾವು ಹೆಚ್ಚು ಮಾಡಿ BBMP ಕೂಡ ಹೆಚ್ಚು ಮಾಡಿದ್ರೆ ಒಂದು 5000 ಅಟ್ಲೀಸ್ಟ್ ನಾವು ಮೊದಲನೇ ಹಂತದಲ್ಲಿ